ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನಾ ರಾಶಿಯವರೇ, ಎಚ್ಚರಿಕೆ. ನಾಳೆ ನಿಮ್ಮ ಮನೆ ಬಾಗಿಲಲ್ಲಿ ಅದ್ಭುತವೊಂದು ಸಂಭವಿಸುತ್ತದೆ. ಏನೇ ಒಂದು ಸಂಭವಿಸಿದರೂ ಹಿಂದಿನ ಈ ಒಂದು ಸಂದೇಶವನ್ನು ತಪ್ಪಾಗಿ ಸಹ ಮರೆಯಬೇಡಿ. ಏಕೆಂದರೆ ಈಗ ಇದ್ದಕ್ಕಿದ್ದಂತೆ ನಿಮ್ಮ ಬಾಗಿಲಲ್ಲಿ ಜನರ ಗುಂಪು ಸೇರುತ್ತದೆ. ಏಕೆಂದರೆ ಮುಂದಿನ 24 ಗಂಟೆಯಲ್ಲಿ ಬೆಳಗ್ಗೆ ನಿಮ್ಮ ಜೀವನದಲ್ಲಿ ಏನಾಗುತ್ತದೆ, ಏನಾದರೂ ಶುಭ ಅಥವಾ ಅಶುಭ ಸಂಭವಿಸಬಹುದೇ? ಖಂಡಿತವಾಗಿ ಇಲ್ಲ. ಏಪ್ರಿಲ್ 6, 7, 8, 9, 10 ದಿನಗಳ ನಂತರ ನಿಮ್ಮ ಮನೆಯಲ್ಲಿ ಅದ್ಭುತವಾದ ಘಟನೆ ನಡೆಯೋದಕ್ಕೆ ಸಜ್ಜಾಗ್ತಾ ಇದೆ. ನಿಮ್ಮ ಮನೆಯ ಬಾಗಿಲಲ್ಲಿ ಇಷ್ಟೊಂದು ಜನ ಹೇಗೆ ಸೇರುತ್ತಾರೆ? ಹಾಗಾದರೆ ಸ್ನೇಹಿತರೆ, ಸತ್ಯವನ್ನ ತಿಳಿದುಕೊಂಡು ನೀವು ಕೂಡ ಅಪಘಾತಕ್ಕೆ ಒಳಗಾಗುತ್ತೀರಾ? ಏಕೆಂದರೆ ಈಗ ನಿಮ್ಮ ಜಾತಕದಲ್ಲಿ ಅಂತಹ ಒಂದು ಸಂಯೋಜನೆಯು ರೂಪುಗೊಳ್ತಾ ಇದೆ. ಇದು ತುಂಬಾ ಹಗುರವಾಗಿ ಕಾಣಿಸುತ್ತದೆ, ಆದರೆ ಈ ಒಂದು ಸಂಯೋಜನೆ ರೂಪುಗೊಂಡಾಗ ನಿಮ್ಮ ಜೀವನದಲ್ಲಿ ದೊಡ್ಡದನ್ನ ಮಾಡುತ್ತದೆ. ಮತ್ತು ಈಗ ನಿಮ್ಮ ಜೀವನದಲ್ಲಿ ಅಂಥದ್ದೇನಾದರೂ ಸಂಭವಿಸುತ್ತದೆಯೋ ಇಲ್ಲವೋ, ಇದರಿಂದ ಇಡೀ ಪ್ರದೇಶವೇ ಸ್ತಬ್ಧವಾಗುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅಂದರೆ ಭಯ ಪಡಬೇಡಿ, ಸಂಪೂರ್ಣವಾಗಿ ಸತ್ಯ ಬಹಿರಂಗಗೊಳ್ಳುತ್ತದೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ತಿಳಿದುಕೊಳ್ಳುವಂತಹ ಸತ್ಯ ಖಂಡಿತವಾಗಿ ನಿಮ್ಮನ್ನ ಆಶ್ಚರ್ಯ ಬರುವಂತೆ ಮಾಡ್ತಾ ಹೋಗುತ್ತೆ. ಮುಂದಿನ ದಿನಗಳು ದಯವಿಟ್ಟು ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಘಟನೆಗಳನ್ನ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಏನೇ ನಡೆದರೂ ಕೂಡ ಗೌಪ್ಯವಾಗಿ ಇಡಬೇಕಾಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಸ್ನೇಹಿತರು, ನಿಮ್ಮ ಕುಟುಂಬಸ್ಥರು ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಿದ್ರೆ ಅಥವಾ ಸ್ವಂತ ನೀವೇ ಕಷ್ಟಗಳನ್ನು ಪಡ್ತಾ ಇದ್ರು ಕೂಡ ಮೀನಾ ರಾಶಿಯವರಿಗೆ ದೊಡ್ಡದೊಂದು ಅದ್ಭುತವಾದ ವರ ಸಿಗುವಂತಹ ಸಮಯ ಇದಾಗಿದೆ. ನಿಮಗೆ ತಿಳಿದೋ ತಿಳಿಯದೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಮೂಕ ವಿಸ್ಮಿತರನ್ನಾಗಿ ಮಾಡುವಂತಹ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಮೀನಾ ರಾಶಿಯವರ ಮನೆಯಲ್ಲಿ ಜನರ ಜಂಗುಳಿ ತುಂಬಿಕೊಳ್ಳುತ್ತೆ. ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ. ಯಶಸ್ಸಿನ ಒಂದು ವಿಶೇಷವಾದ ಸಿಹಿಯನ್ನ ಹಂಚಿಕೊಳ್ಳುವಂತಹ ಸಮಯ. ನೀವು ಬಯಸಿದರೆ ಖಂಡಿತವಾಗಿ ಪ್ರೀತಿಯಿಂದ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ನೀವು ಸಪೋರ್ಟ್ ಅನ್ನ ಮಾಡಬಹುದು. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿದ್ರೆ ನಿಮ್ಮ ಸಂತೋಷವನ್ನ 2ರಷ್ಟು ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಹಲವಾರು ಬಾರಿ ಕಷ್ಟಗಳು ಬಂದಿದ್ದರೂ ಕೂಡ ನೀವು ಎಷ್ಟೊಂದು ದುಃಖಿತರಾಗಿದ್ದೀರಾ. ಆದರೆ ಈಗ ಎಲ್ಲ ದುಃಖವನ್ನ ದೂರ ಮಾಡಿ ನಗುವಂತಹ ವಿಶೇಷವಾದ ಮನಸ್ಥಿತಿಯನ್ನ ದೇವರು ಬರಮಾಡಿಕೊಡ್ತಿದ್ದಾರೆ. ಖಂಡಿತವಾಗಿ ಮೊದಲನೇದಾಗಿ ಸ್ನೇಹಿತರೆ, ನೀವು ಈಗಲೇ ಎಚ್ಚರದಿಂದ ಇರಬೇಕು ಎಂದು ನಾವು ಹೇಳಲು ಬಯಸುತ್ತಿದ್ದೇವೆ. ಏಕೆಂದರೆ ನಾವು ಬಹಿರಂಗಪಡಿಸುವಂತಹ ಸತ್ಯವನ್ನು ಕೇಳಿದ ನಂತರ ನಿಮ್ಮ ಹೃದಯದ ಬಡಿತ ತಪ್ಪಬಹುದು. ಆದರೆ ನಾನು ಒಂದು ವಿಷಯವನ್ನು ನಿಮಗೆ ಹೇಳಬಲ್ಲೆ. ನಾನು ನಿಮಗೆ ಸ್ಪಷ್ಟವಾಗಿ ಒಂದು ಹೇಳುತ್ತೇನೆ. ಮುಂದಿನ 24 ಗಂಟೆಗಳ ಕಾಲ ಚಿಂತಿಸುವಂತಹ ಅಗತ್ಯವಿಲ್ಲ. ಇದರ ಹಿಂದೆ ಒಂದು ಕಾರಣವಿರುತ್ತದೆ ಮತ್ತು ಈ ಕಾರಣಗಳು ಎಷ್ಟಿವೆ ಎಂದರೆ ಅವುಗಳನ್ನು ನೀವು ತಿಳಿದ ನಂತರ ನೀವು ಅಳುತ್ತೀರಾ, ಕಣ್ಣೀರು ಸುರಿಯುತ್ತದೆ, ನಿಮಗೆ ಅನಿಸುತ್ತದೆ ನಾನು ನೃತ್ಯ ಮಾಡಲು ಸಹ ಆಸೆ ಪಡ್ತಾ ಇದ್ದೀನಿ, ಪ್ರಾರಂಭಿಸ್ತಾ ಇದ್ದೀನಿ. ನಿಮ್ಮ ಜಾತಕವು ನಿಮಗೆ ಹೇಳುವುದು ಇದನ್ನೇ. ಹೌದು, ನೀವು ಕೂಡ ಹುಡುಗರೇ ಆಗಿರಲಿ ಹುಡುಗಿಯರೇ ಆಗಿರಲಿ, ಈಗ ಒಂದು ವಿಷಯ ಹಲವಾರು ವರ್ಷಗಳ ನಂತರ, ಹಲವಾರು ತಿಂಗಳುಗಳ ನಂತರ, ಹಲವು ದಿನಗಳ ನಂತರ ಈ ಒಂದು ಯೋಗವು ನಿಮ್ಮ ಜಾತಕದಲ್ಲಿ ಪೂರೈಸಿದೆ ಎಂದು ತಕ್ಷಣ ಗಮನಿಸಿ. ಮತ್ತು ಜಗತ್ತಿನಲ್ಲಿ ಇಷ್ಟೊಂದು ಮಹತ್ತತ್ವದ ದಿನವನ್ನು ನಾನು ನೋಡಿರಬೇಕಾಗುತ್ತದೆ ಎಂದು ನೀವು ಎಂದಿಗೂ ಕೂಡ ಊಹಿಸಿರುವುದಕ್ಕೆ ಸಾಧ್ಯವಿಲ್ಲ. ನಿಮಗೆ ಗೊತ್ತು, ಎಲ್ಲ ರೀತಿ ತೊಂದರೆಗಳು ಬರ್ತಾ ಇತ್ತು ಮೀನಾ ರಾಶಿಯವರ ಜೀವನದಲ್ಲಿ. ಈ ಸಮಯದಲ್ಲಿ ಯಾವ ಪ್ರಶ್ನೆಗಳು ಮನಸ್ಸಿನಲ್ಲಿ ಬರ್ತಾ ಇರಬಹುದು ಎಂದು, ಮತ್ತು ಈ ಒಂದು ಪ್ರಶ್ನೆಗಳು ನಿಮ್ಮನ್ನ ಎಲ್ಲೋ ಕಾಡುತ್ತಿರಬಹುದು. ಉತ್ತರಗಳನ್ನು ಕಂಡುಕೊಳ್ಳಿ ಎಂದು ಹೇಳುತ್ತಿರಬಹುದು. ಕಲಿಯುಗದಲ್ಲಿ ನಿಮಗೆ 2 ರೀತಿಯ ಬದಲಾವಣೆಗಳು ಸಂಭವಿಸುತ್ತದೆ ಎಂದು ತಿಳಿಸುತ್ತೇನೆ. ಖಂಡಿತವಾಗಿ ಜನರಿಗೆ ಏನಾದರೂ ಕೆಟ್ಟದ್ದು ಸಂಭವಿಸಿದರೆ ನಮ್ಮ ಮನೆಯಲ್ಲಿ ಜನಗಳು ಸೇರುತ್ತಾರೆ. ಅಥವಾ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ಮತ್ತು ಜೀವನದಲ್ಲಿ ಹೊಸದಾದ ಸಂತೋಷದ ಸುದ್ದಿ, ಯಶಸ್ಸು, ಗಮನಾರ್ಹವಾದ ಪ್ರಗತಿಯನ್ನು ಕಾಣಿಸಿಕೊಂಡಾಗ ಮಾತ್ರ, ನಾವು ಏನನ್ನಾದರೂ ದೊಡ್ಡದನ್ನು ಸಾಧಿಸಿದಾಗ ಇಡೀ ನೆರೆಹೊರೆಯವರು ಒಟ್ಟುಗೂಡುತ್ತಾರೆ ಮತ್ತು ನಮ್ಮ ಮನೆಯ ಬಗ್ಗೆ ಮಾತನಾಡ್ತಾರೆ. ಹೌದು, ಆದರೆ ಈಗ ಪ್ರಶ್ನೆ ಏನೆಂದರೆ ಈ 2ರಲ್ಲಿ ಯಾವುದು ಸಂಭವಿಸುತ್ತಿದೆ, ನಿಮಗಾಗಿ ಯಾವುದು ನಿಜವಾಗಿ ಕಾಯುತ್ತಿದೆ, ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನೀವು ಕೆಲಸ ಮಾಡುತ್ತಿದ್ದೀರೋ ಇಲ್ಲವೋ ಎಂಬುದನ್ನು ಬಿಟ್ಟು ಬಿಡಿ. ನೀವು ಏನು ಕಳೆದುಕೊಂಡಿದ್ದೀರಿ ಅದು ನಿಮಗೆ ಮಾತ್ರ ತಿಳಿದಿರುತ್ತದೆ ಎಂದು ನಾವು ಬಯಸುತ್ತೇವೆ. ಖಂಡಿತವಾಗಿ ನಮ್ಮ ಹೃದಯಗಳಿಗೆ ತಿಳಿದಿದೆ. ನೀವು ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದೀರಾ, ಅವಮಾನವನ್ನು ಅನುಭವಿಸಿದ್ದೀರಾ, ಎಲ್ಲವನ್ನ ಕಳೆದುಕೊಂಡಿದ್ದೀರಾ. ಆದರೆ ಈಗ ಸ್ನೇಹಿತರೆ, ಎಲ್ಲ ಮಾಹಿತಿಯು ನಿಮ್ಮ ಜಾತಕದಲ್ಲಿ ಬಯಲಾಗುತ್ತಿದೆ ಎಂದು ಖಂಡಿತವಾಗಿ ತಿಳಿದರೆ ಅದನ್ನು ನೀವು ಬದಲಾಯಿಸುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದೀರಾ ಅಂತ ಕಂಡುಕೊಂಡ್ರೆ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ. ನೀವು ಯಾವಾಗ ಮತ್ತು ಏನು ಮಾಡುತ್ತಿದ್ದೀರಾ ಎಲ್ಲವನ್ನ ಕೂಡ ದಾಖಲಿಸಲಾಗುತ್ತಿದೆ ನಿಮ್ಮ ಜೀವನದಲ್ಲಿ. ಮತ್ತು ನೀವು ನಿಮ್ಮ ಜೀವಿತ ಅವಧಿಯಲ್ಲಿ ಕರ್ಮವನ್ನು ಯಾವ ರೀತಿ ಮಾಡ್ತಿದ್ದೀರಾ ಅಥವಾ ಇಲ್ಲವೋ ಎಂಬಂತಹ ಸಂಪೂರ್ಣವಾದ ಮಾಹಿತಿಯನ್ನು ದೇವರು ಒಂದೇ ಒಂದಾಗಿ ಲೆಕ್ಕವನ್ನು ಮಾಡಿ ಇಡ್ತಾ ಇದ್ದಾನೆ. ಇದರಿಂದಾಗಿ ನಿಮಗೆ ವಿಶೇಷವಾಗಿರುವ
ವಿಶೇಷವಾಗಿರುವಂತಹ ಸಿಹಿ ಫಲ ಸಿಗುವಂತಹ ಸಮಯ. ನಾನು ನಿಮಗೆ ಹೇಳಬಲ್ಲೆ, ನೀವು ಅದನ್ನು ಮತ್ತೆ ಮಾಡುತ್ತಿಲ್ಲ. ನಿಮ್ಮ ಅದೃಷ್ಟ ಏಕೆ ಹೊಳೆಯುತ್ತಿಲ್ಲ? ನಾವು ಅದನ್ನು ನಮಗೆ ಹೇಳಬಹುದು ಖಂಡಿತವಾಗಿ, ಏಕೆಂದರೆ ಮನೋರಂಜನೆಗಾಗಿ ಮಾಡುತ್ತಿಲ್ಲ. ಆದರೆ ನೀವು ನಿಜವಾಗಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ತೀರಾ ಮತ್ತು ಮುಂದಿನ 24 ಗಂಟೆಯ ಹೊರಗಾಗಿ ನಿಮಗೆ ಅದ್ಭುತವಾಗಿರುವಂತಹ ಸಿಹಿ ಸುದ್ದಿ ಬರುತ್ತದೋ, ದುಃಖದ ವಿಷಯ ಬರುತ್ತದೋ, ಏನಾಗುತ್ತದೆಯೋ ಅದು ನಿಮಗೆ ಒಳ್ಳೆಯ ಸುದ್ದಿ ಎಂದು ಒಂದು ವಿಶೇಷವಾಗಿ ಅರ್ಥವನ್ನು ಮಾತ್ರ ಮಾಡಿಕೊಳ್ಳೋಕೆ ಸಾಧ್ಯ. ಒಳ್ಳೆಯ ಸುದ್ದಿ ಇದು ಕಲಿಯುಗದ ಕಥೆಯಾಗಿರುತ್ತದೆ ಮತ್ತು ಅದು ಹೇಗೆ ಸಂಭವಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಥವಾ ನಮ್ಮ ಸ್ವಂತದವರು ಏನಾದರೂ ದೊಡ್ಡದನ್ನು ಮಾಡಿದಾಗ ಅದು ಜಗತ್ತಿನಲ್ಲಿಯೇ ದೊಡ್ಡದಾದ ವಿಷಯವಾಗಿರುತ್ತದೆ. ಅದನ್ನು ಸಂಭ್ರಮಿಸಲು ಜನರು ನಮ್ಮ ಮನೆಯ ಮುಂದೆ ಸೇರುತ್ತಾರೆ. ಇಡೀ ಪ್ರದೇಶವು ಜನರು ನಮ್ಮನ್ನು ಆನಂದಿಸಲು ಅಭಿನಂದಿಸಲು ಪ್ರಾರಂಭಿಸುತ್ತಾರೆ. ನಮ್ಮ ಸಂತೋಷ ಮತ್ತು ಪ್ರಗತಿಯನ್ನು ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅದೇ ರೀತಿ ನಾವು ಆದಷ್ಟು ಬೇಗ ನಂತರ ಅದು ಆಗಬೇಕು ಅಂತ ಆಸೆ ಪಡ್ತೀವಿ. ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದಕ್ಕೆ ಕೇವಲ 1 ದಿನ ಅಲ್ಲ, 1 ಗಂಟೆ ಸಾಕಾಗುತ್ತೆ. ಏಕೆಂದರೆ ಸಂಪೂರ್ಣವಾಗಿ ದೇವರ ಅನುಗ್ರಹ ನಮ್ಮ ಮೇಲೆ ಪರಿಣಾಮವನ್ನು ಬೀರಿದಾಗ ನಿಮಗೂ ಖಂಡಿತವಾಗಿ ಸಂಭವಿಸುತ್ತದೆ. ಮೀನ ರಾಶಿಯವರೇ, ನಿಮಗೆ ಈ ದಿನ ತುಂಬ ಸುಂದರವಾಗಿರುತ್ತದೆ. ಅದಕ್ಕಿಂತಲೂ ಮೊದಲು ನೀವು ಇಷ್ಟು ದಿನ ಸಂಕಷ್ಟದಲ್ಲಿ ಬಂದಿದ್ದರೆ ಈಗ ನೀವು ತುಂಬ ಸಂತೋಷದ ದಿನವನ್ನು ನೋಡ್ತೀರಾ ಖಂಡಿತವಾಗಿ ಎಂದು ಅರ್ಥ ಮಾಡಿಕೊಳ್ಳಿ. ಅದು ಕೂಡ ಮುಂದಿನ 24 ಗಂಟೆಯ ಒಳಗಾಗಿ ಜನರು ನಿಮ್ಮನ್ನು ಅಭಿನಂದಿಸಲು ನಿಮಗೆ ಒಂದು ಜಾತ್ರೆಯನ್ನು ನಡೆಸುತ್ತಾರೆ ಮತ್ತು ಎಲ್ಲರೂ ನಿಮ್ಮ ಸಂತೋಷದಲ್ಲಿ ನೆಲೆಸುತ್ತಾರೆ. ಈ ನೋಟವನ್ನು ನೋಡಿದ ನಂತರ ಜನರು ಕೇವಲ ನಿಮ್ಮನ್ನು ಅದೃಷ್ಟವಂತರು ಅಂತ ಹೇಳ್ತಾರೆ. ಕೇವಲ ಕೆಲವು ಕ್ಷಣಗಳು ಕಾಲ ಮೂಕ ವಿಸ್ಮಿತರಾಗಿರ್ತಾರೆ. ನಿಮಗೆ ಏನಾಗುತ್ತಿದೆ ಎಂದು ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಸ್ವಂತ ಕಣ್ಣುಗಳನ್ನು ಕೂಡ ನೀವು ನಂಬೋದಿಲ್ಲ. ನಾನು ಅದನ್ನು ಎಂದೂ ಕೂಡ ಊಹಿಸಿರಲಿಲ್ಲ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾಳೆ. ಇದು ನಿಮಗೆ ಒಳ್ಳೆಯ ಸುದ್ದಿ. ಆದರೆ ಈ ಮಧ್ಯ ಯಾವುದೇ ತಪ್ಪುಗಳನ್ನು ಮಾಡದಂತೆ ಎಚ್ಚರವನ್ನು ವಹಿಸಬೇಕು ಮತ್ತು ನೀವು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂದು ನಾನು ವಿವರಿಸ್ತಾ ಹೋಗುತ್ತೇನೆ. ಒಟ್ಟಾರೆಯಾಗಿ ಇಡೀ ಜಗತ್ತು ನಿಮ್ಮ ಶತ್ರುಗಳು ಈ ದೃಶ್ಯವನ್ನು ಕೂಡ ವೀಕ್ಷಿಸ್ತಾ ಇರ್ತಾರೆ. ನಿಮ್ಮ ಶತ್ರುಗಳು ಈಗ ಬಾಯ ಮೇಲೆ ಬೆರಳಿಡ್ತಾರೆ. ಏಪ್ರಿಲ್ 5ರಿಂದ 10ನೇ ತಾರೀಕಿನವರೆಗೂ ಕೂಡ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಅಕ್ಷಸ್ತೇಪ ಮಾಡುವಂತಹ ವ್ಯಕ್ತಿ ಎಂದು ಹೇಳಲಾಗುತ್ತದೆ. ಅವರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದರು. ನೆನಪಿಡಿ, ಒಂದು ದಿನ ಬೇರೆಯವರ ಜೀವನದಲ್ಲಿ ನಡೆದ ಸಂತೋಷವನ್ನು ನಾಶ ಮಾಡುವಂತಹ ವ್ಯಕ್ತಿಯ ಕುಟುಂಬವು ಬೆಂಕಿಗೆ ಆಹುತಿಯಾಗುತ್ತದೆ. ಅವರು ಬೇರೆಯವರ ಕುಟುಂಬಗಳಿಗೆ ತೊಂದರೆಯನ್ನು ಕೊಟ್ಟರೆ ಒಂದು ಪ್ರದರ್ಶನ ನೀಡುತ್ತಾರೆ. ಆದ್ದರಿಂದ ನೆನಪಿಡಿ, ಒಂದು ದಿನ ಅವರು ಸಹ ಒಂದು ಪ್ರದರ್ಶನವಾಗುತ್ತಾರೆ ಮತ್ತು ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ಮೀನರಾಶಿಯವರೇ ಇಡೀ ಜಗತ್ತು ನಿಮ್ಮ ಶತ್ರುಗಳ ಚಮತ್ಕಾರವನ್ನು ನೋಡುತ್ತದೆ. ಸ್ನೇಹಿತರೆ, ಈಗ ಜನ ಸಮೂಹ ಸೇರುತ್ತದೆ ಮನೆಯ ಹೊರಗೆ. ಯಾಕೆ ಅಂದರೆ ಖಂಡಿತ ಈ ಸಂದರ್ಭದಲ್ಲಿ ನಿಮಗೆ ಹಲವಾರು ವಿಷಯಗಳು ಈಗಾಗಲೇ ತಿಳಿಯುತ್ತಾ ಬಂದಿದೆ. ನೀವು ಅಂತಹ ದೃಶ್ಯವನ್ನು ನೋಡಲು ಬಹಳ ಸಮಯದಿಂದ ಕಾತುರದಿಂದ ಕಾಯ್ತಾ ಇದ್ದೀರಾ. ಭಯ ಪಡುವಂತಹ ಅಗತ್ಯವಿಲ್ಲ. ಇದು ಏನಾಗುತ್ತದೆಯೋ ಅದು 7 ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಸಂಭವಿಸ್ತಾ ಇದೆ. ನಿಮ್ಮ ಸ್ನೇಹಿತರು, ನಿಮ್ಮ ಮನೆಯವರು, ನಿಮ್ಮ ಕುಟುಂಬಸ್ಥರು ನಿಮ್ಮ ಸಂತೋಷವನ್ನು ನೋಡಿ ಸಂಭ್ರಮಿಸುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ನಿಮ್ಮ ಶತ್ರುಗಳು ಅಳುವ ಸಮಯ ಬಂದಿದೆ. ನೀವು ಬೇರೆಯವರ ಕುಟುಂಬದಲ್ಲಿ ಜಗಳವಾಡಿದರೆ ಅದನ್ನು ನೆನಪಿಡಿ ಎಂದು ಅವರು ಹೇಳುತ್ತಿದ್ದರು. ಒಂದು ದಿನ ಅವರ ಹೋರಾಟ ಎಷ್ಟು ತೀವ್ರವಾಗಿರುತ್ತದೆ. ಪ್ರಪಂಚದಾದ್ಯಂತ ಜನರು ಅದನ್ನು ನೋಡಲು ಸೇರುತ್ತಾರೆ. ಜನ ಸಮೂಹ ಸೇರುತ್ತದೆ ಮತ್ತು ಸತ್ಯವೇನೆಂದರೆ ಈ ಘಟನೆ ಇಂದು ಬೆಳಗ್ಗೆ ಖಂಡಿತವಾಗಿ ಸಂಭವಿಸುತ್ತದೆ. ಏಕೆಂದರೆ ಈ ಸಂಕೇತವು ನೇರವಾಗಿ ವಿಶ್ವದಿಂದ ಬಂದಿದೆ. ಅಂತಹ ಬದಲಾವಣೆಯು ಈಗ ನಿಮ್ಮ ಜಾತಕದ ಮೇಲೆ, ಗ್ರಹಗಳ ಮೇಲೆ ಸಂಚಾರದಲ್ಲಿ ಸಂಭವಿಸುತ್ತಾ ಇರಬಹುದು. ರಾಹು ಮತ್ತು ಕೇತುಗಳು ನಿಮ್ಮ ಶತ್ರುಗಳ ಜೀವನದಲ್ಲಿ ವಿನಾಶವನ್ನು ಉಂಟು ಮಾಡ್ತಿದ್ದಾರೆ. ಅವರ ಪ್ರಭಾವವು ಈ ರೀತಿಯಾಗಿ ಇರುತ್ತದೆ. ಶತ್ರುಗಳು ಯಾವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ ಅಥವಾ ನಿಮ್ಮ ಜೀವನದ ಅಕ್ಕಪಕ್ಕದಲ್ಲೇ ಇರ್ತಾರೆ. ಅಂಥವರನ್ನು ದೂಷಿಸುವಂಥವರು ಒಂದು ದಿನ ತಾವೇ ದೂಷಣೆಗೆ ಹೊರಗಾಗ್ತಾರೆ ಎಂದು ಹೇಳಲಾಗುತ್ತದೆ. ಅದನ್ನು ಸಂಪೂರ್ಣವಾಗಿ ಸತ್ಯದ ಕೆಲಸ ಮಾಡುವಂಥವನಿಗೆ ಕೆಲಸ ಹಿಂತಿರುಗಿ ಬರುತ್ತದೆ ಎಂದು ಖಂಡಿತವಾಗಿ ಹಿರಿಯರು ಹೇಳುತ್ತಾರೆ. ಸ್ನೇಹಿತರೆ, ಇದು ಎಂದಿಗೂ ಕೂಡ ಖಾಲಿಯಾಗಿರೋದಿಲ್ಲ. ನೀವು ಹೇಳಿದ್ದಕ್ಕೆ ಮತ್ತು ಮಾಡೋದಕ್ಕೆ ನೀವು ಖಂಡಿತವಾಗಿ ಪರಿಣಾಮಕಾರಿಯಾಗಿ ಅನುಭವಿಸ್ತೀರಾ. ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲಿತಾಂಶ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲಿತಾಂಶ. ಅದು ವಿಧಿ ಬರೆದಿರುವಂತಹ ವಿಶೇಷವಾದ ಬರಹವಾಗಿದೆ. ನಿಮ್ಮನ್ನು ನೋಯಿಸಿದವರು, ನಿಮ್ಮನ್ನು ಕಣ್ಣೀರು ಹಾಕಿಸಿದವರು ನಿಮ್ಮ ಜೀವನದಲ್ಲಿ ನೀವು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ. ಆದರೆ ನಿಮಗೆ ತೊಂದರೆಯನ್ನು ಎಷ್ಟೊಂದು ಜನರು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನೀವು ತುಂಬ ನೊಂದು ಬೆಂದು ಹೋಗಿರುವಂತಹ ಒಬ್ಬ ಶತ್ರುವಿನ ನಾಶ ಇಂದಿನ ದಿನ ಖಂಡಿತವಾಗಿ ಆಗುತ್ತದೆ. ಏಕೆಂದರೆ ದೇವರು ನಿಮ್ಮನ್ನು ವಿಶೇಷವಾಗಿ ಶಕ್ತಿವಂತರನ್ನಾಗಿ ಮಾಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಬಯಸ್ತಾ ಇದ್ದೀರಾ ಮತ್ತು ಯಾರಾದರೂ
ನಿಮ್ಮ ಜೀವನಕ್ಕೆ ಅಡ್ಡಿಯಾಗಿ ಬರ್ತಾ ಇದ್ದಾರೆ. ನೆನಪಿಡಿ, ದೇವರು ನಿಮ್ಮ ಹಾದಿಯಲ್ಲಿಯೂ ಅಡ್ಡಿಯಾಗಿರುವನು. ಸ್ನೇಹಿತರೆ, ಇಲ್ಲಿ ನ್ಯಾಯ ಸರಳವಾಗಿರುತ್ತದೆ, ಯಾರಿಗೂ ಕೂಡ ಅನ್ಯಾಯವಾಗುವುದಿಲ್ಲ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನ್ಯಾಯವು ಒದಗುತ್ತದೆ, ನ್ಯಾಯವು ನಡೆಯುತ್ತದೆ. ಅದು ಇಂದು ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಿಶೇಷವಾದ ನಂತರದ ಘಟನೆಯಾಗಿರಬಹುದು. ಆದರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ದೌರ್ಬಲ್ಯಗಳು ಕೂಡ ದೂರವಾಗುತ್ತೆ. ನಿಮ್ಮ ಕಣ್ಣೀರಿಗೆ ಈಗ ಉತ್ತರ ಸಿಗುತ್ತದೆ, ಏಕೆಂದರೆ ದೊಡ್ಡ ಬದಲಾವಣೆ ಸಂಭವಿಸ್ತಾ ಇದೆ. ನಿಜವಾದ ಆಟ ಇಲ್ಲಿದೆ. ಈಗ ನೀವು ಊಹಿಸದೇ ಇರುವಂತಹ ಏನಾದರೂ ಸಂಭವಿಸುತ್ತದೆ. ನೀವು ಯಾವಾಗಲೂ ಯೋಚಿಸುತ್ತೀರಾ, ಕರ್ತನೇ, ನನ್ನ ಜೀವನದ ಶತ್ರುಗಳು ಅವರು ಬೆವರು ಸುರಿಸಲಿದ್ದಾರೆ, ಕಣ್ಣೀರನ್ನು ಹಾಕಿಸ್ತಾ ಇದ್ದಾರೆ, ಅವರ ಜೀವನವನ್ನು ನಾಶ ಮಾಡು ಎಂದು ನೀವು ದೇವರ ಹತ್ರ ಯಾವತ್ತೂ ಕೂಡ ಕೇಳಿರೋದಿಲ್ಲ. ಆದರೆ ದೇವರು ಈಗ ನಿಮಗೆ ಶಕ್ತಿಯನ್ನು ಕೊಡ್ತಿದ್ದಾನೆ. ನಿಮ್ಮ ಸಂತೋಷವನ್ನು ಕತ್ತಲೆಗೆ ತಂದ ವ್ಯಕ್ತಿ ನಾನು ಅವನನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಮೀನ ರಾಶಿಯವರು ಹೇಳ್ಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳಿವೆ ಎಂದು ನಮಗೆ ತಿಳಿದಿದೆ. ನಿಮ್ಮ ತೊಂದರೆಗಳು ಯಾವಾಗಲೂ ಕೂಡ ಬರುತ್ತಲೇ ಇರುತ್ತದೆ. ನೀವು ತೊಂದರೆಯನ್ನು ನೋಡಿಲ್ಲ ಅಂತಲ್ಲ, ಪ್ರತಿಯೊಂದು ತೊಂದರೆಯೂ ಕೂಡ ನಿಮ್ಮ ಜೀವನದಲ್ಲಿ ಬಂದಿದೆ. ಅದು ನಿಮಗೆ ಒಂದು ಪಾಠವಾಗಿತ್ತು. ಪ್ರತಿಯೊಂದು ಸಮಸ್ಯೆ ನಿಮ್ಮ ಜೀವನದಲ್ಲಿ ಅಂದರೆ ಈಗ ನೀವೆಲ್ಲರೂ ಭಯ ಪಡುವಂತಹ ಅಗತ್ಯವಿಲ್ಲ, ಏಕೆಂದರೆ ಹಿಂದಿನ ಈ ಬದಲಾವಣೆಯು ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬುವಂತೆ ಮಾಡುತ್ತದೆ. ಮೀನ ರಾಶಿಯವರೇ, ನಿಮ್ಮ ಅದೃಷ್ಟ ಗ್ರಹ ಶುಕ್ರ ಸಂಚಾರ ಗಮನಾರ್ಹವಾದ ಪರಿಣಾಮವನ್ನು ಬೀರುತ್ತದೆ. ನೀವು ಶುಕ್ರನ ಮತ್ತೊಂದಷ್ಟು ಬಲಶಾಲಿಯಾಗಿರುವಂತಹ ದಿನವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಸಂಪತ್ತು ಸುರಿಯುತ್ತದೆ. ನಿಮ್ಮ ಜೀವನದಲ್ಲಿ ಶುಕ್ರನ ಬದಲಾವಣೆಯು ಬಲವನ್ನು ತರುತ್ತದೆ. ಜೊತೆಗೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಹ ನೀವು ಪಡೆದುಕೊಳ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ನಕಾರಾತ್ಮಕತೆ ದೂರವಾಗಿ ಎಲ್ಲವನ್ನ ತೆಗೆದುಹಾಕುತ್ತೆ, ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತೆ, ಬಡತನವನ್ನು ತೆಗೆದುಹಾಕುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ ಮಾತ್ರ ಪ್ರದರ್ಶಿಸುತ್ತದೆ. ಸಂಪತ್ತು ಮತ್ತು ಸಮೃದ್ಧಿ ನಿಮಗೆ ಬರುತ್ತೆ. ಒಟ್ಟಾರೆಯಾಗಿ ಧನ ಯೋಗವು ನಿಮ್ಮ ಜೀವನವನ್ನು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ. ಈಗ ನೀವು ಪ್ರತಿಫಲವನ್ನು ಪಡೆದುಕೊಳ್ಳುವಂತಹ ಸಮಯ. ನೀವು ಸಾಧಿಸುತ್ತಿರೋದನ್ನ ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಎಲ್ಲೆಡೆ ನಿಮ್ಮ ಹೆಸರುಗಳು ರಾರಾಜಿಸುತ್ತದೆ. ನಿಮಗೆ ಸಾಲಬಾಧೆಗಳಿಂದ ಪರಿಹಾರವಾಗುತ್ತದೆ. ಈ ಘಟನೆ ನಿಮ್ಮ ಜೀವನದಲ್ಲಿ ಮಧ್ಯಾಹ್ನದಷ್ಟರಲ್ಲಿ ನಡೆಯುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಮತ್ತು ತೊಂದರೆಗಳು ಶಾಶ್ವತವಾಗಿ ತೆಗೆದುಹಾಕಲ್ಪಡುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಸಂತೋಷವನ್ನು ತರಲು, ದುಃಖಗಳು ತರಲು ಬಯಸುವಂತವರು, ನಿಮಗೆ ತೊಂದರೆ ಕೊಡ್ತಿದ್ದಂಥವರು ನಾವು ಶಾಶ್ವತವಾಗಿ ತೆಗೆದುಹಾಕುತ್ತಿದ್ದೇವೆ ಎಂದು ದೇವರ ಆಶೀರ್ವಾದದ ಮೂಲಕ ವಿಶೇಷವಾಗಿರುವಂತಹ ಸೂಚನೆ ಸಿಗ್ತಾ ಹೋಗುತ್ತೆ. ನೀವು ಸಿಹಿಯಾಗಿ ಮಾತನಾಡಬೇಕು, ನೀವು ದಯೆಯ ಮಾತುವನ್ನು ಆಡಬೇಕು. ತಪ್ಪಾಗಿ ಕೂಡ ತಪ್ಪುಗಳನ್ನು ಬಳಸೋದ್ರೆ ಖಂಡಿತವಾಗಿ ನಕಾರಾತ್ಮಕತೆ ಒಳನುಗ್ಗುತ್ತದೆ. ಆದ್ದರಿಂದ ನೀವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ ನಿಮ್ಮಲ್ಲಿ ಎಲ್ಲೂ ತಪ್ಪು ಪದಗಳನ್ನು ಬಳಸಬಾರದು. ನೀವು ಅದನ್ನು ಬಳಸಿಕೊಂಡು ದುಃಖವನ್ನು ಅನುಭವಿಸಿದರೆ ದೇವರು ಮತ್ತು ದೇವತೆಗಳು ಆ ಮನೆಯಲ್ಲಿ ಎಂದಿಗೂ ಕೂಡ ವಾಸ ಮಾಡೋದಿಲ್ಲ ಎಂದೊಂದನ್ನು ನೆನಪಿಡಬೇಕು. ನಿರಂತರವಾಗಿ ತೊಂದರೆಯಲ್ಲಿರುವಂತಹ ಮನೆಯಲ್ಲಿ ಗದ್ದಲವಿದೆ. ಅಲ್ಲಿ ಯಾವುದೇ ದೇವರು ಮತ್ತು ದೇವತೆಗಳು ವಾಸಿಸೋದಿಲ್ಲ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗೋದಿಲ್ಲ. ಹೊಲಸು ಮತ್ತು ಅಂತಹ ವಸ್ತುಗಳಲ್ಲಿ ವಾಸಿಸೋದಿಲ್ಲ. ಲಕ್ಷ್ಮೀ ದೇವಿ ಆಶೀರ್ವಾದ ಎಷ್ಟು ಮುಖ್ಯವಾಗಿ ಬೇಕೋ ಅದೇ ರೀತಿ ಕೆಟ್ಟ ಕೋಪವನ್ನು ಯಾರೂ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಲಕ್ಷ್ಮೀ ದೇವಿಯ ಕೋಪ ನಿಮ್ಮನ್ನು ಬಡತನಕ್ಕೆ ತಳ್ಳಬಹುದು. ಆದ್ದರಿಂದ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಮನಸ್ಸುಗಳಲ್ಲಿ ಯಾವಾಗಲೂ ಕೂಡ ದಯೆ ಇರಲಿ, ಶಾಂತಿ ಇರಲಿ, ನೆಮ್ಮದಿ ಇರಲಿ. ಒಳ್ಳೆಯ ಮಾತುಗಳನ್ನು ಆಡಿ ನೀವು ಮಾಡುವಂತಹ ತಪ್ಪುಗಳನ್ನು ಹಿಂದಿನಿಂದ ನಿಲ್ಲಿಸಿಬಿಡಿ. ಏಕೆಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಗೊಂಡರೆ ಬಡತನವು ನಿಮ್ಮನ್ನು ಎಂದಿಗೂ ಕೂಡ ಬಿಟ್ಟು ಹೋಗೋದಿಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ, ಉಪಯುಕ್ತವಾಗಿದ್ದರೂ ನಿಮ್ಮ ಸಂಪತ್ತು ಎಂದಿಗೂ ಕೊನೆಯಾಗೋದಿಲ್ಲ. ಆದ್ದರಿಂದ ನಿಮ್ಮ ನಡವಳಿಕೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನೀವು ಚೆನ್ನಾಗಿ ವರ್ತಿಸಿದರೆ, ನಿಮ್ಮ ಅದೃಷ್ಟದ ಜೊತೆಗೆ ಜನರೊಂದಿಗೆ ನೀವು ಅದ್ಭುತವಾಗಿ ಮಾತನಾಡಿದರೆ, ವ್ಯವಹಾರದಲ್ಲಿ ಸ್ನೇಹಿತರೊಂದಿಗೆ ಹೊಂದಿಕೊಂಡು ಹೋದರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನೀವು ಮಾಡುವ ಕೆಲಸವು ನೆರವೇರುತ್ತದೆ. ಈ ಸಮಯದಲ್ಲಿ ನೀವು ಬಯಸುವಂತಹ ಎಲ್ಲ ವಸ್ತುಗಳನ್ನು, ಪ್ರಗತಿಗಳನ್ನು, ಎಲ್ಲ ರೀತಿಯ ಐಷಾರಾಮಿ ಜೀವನವನ್ನು ಸಾಧಿಸೋಕೆ ಸಾಧ್ಯವಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಬೆಂಬಲಿಸುವಂತಹ ಜನರು ನಿಮಗೆ ಅದ್ಭುತವಾಗಿ ಪರಿಣಾಮಕಾರಿಯಾಗಿರುವಂತಹ ದಿನವನ್ನು ಬರಮಾಡಿಕೊಡ್ತಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಸೆಗಳು, ಆಕಾಂಕ್ಷೆಗಳು ಸಂಪೂರ್ಣವಾಗಿ ನೆರವೇರುತ್ತೆ. ಜನರ ಜಾತ್ರೆ ನಿಮ್ಮ ಮುಂದೆ ಅಭಿನಂದನೆಯನ್ನು ತೋರಿಸೋದಕ್ಕೆ ಬರ್ತಾ ಇದೆ. ಇದಕ್ಕೆಲ್ಲ ಸಜ್ಜಾಗಿ ನಿಮ್ಮ ಮನೆ ಮತ್ತು ಮನಸ್ಸುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.